ದೀಪಾವಳಿಯಲ್ಲಿ ಬಹುಜನರ ಸಹಕಾರದಿಂದ ಬಹಳ ಯಶಸ್ವಿಯಾಗಿ ನೆರವೇರಿದೆ. ದೈವ ಯಾವುದೇ ದೈವ ಆದರೂ ಕೂಡ ಜನರ ಆತ್ಮಶಾಂತಿ ನೆಮ್ಮದಿ ಬಾಳಿಗೆ ಆಶೀರ್ವಾದ ಮಾಡೋದು. ಅದೇ ರೀತಿ ಈ ಒಂದು ಕ್ಷೇತ್ರ ಇವತ್ತು ನಾ ಕಂಡಂತೆ ವರ್ಷ ಭಾಳ ಅದ್ಭುತವಾಗಿ ಬೆಳೀತಾ ಇದೆ. ಇದೊಂದು ಪುಣ್ಯಕ್ಷೇತ್ರವಾಗಿ ಮಾರ್ಪಾಟ ಆಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ನಾ ಕಂಡಂಥ 4 ವರ್ಷದ ಹಿಂದಿನ ದಿನಕ್ಕೂ ಇವತ್ತು ನೋಡಿದಾಗ ಬಹುತೇಕ ಇಲ್ಲಿಯ ಭಕ್ತಾದಿಗಳ ನೇತೃತ್ವದಲ್ಲಿ ನಮ್ಮ ರಂಗನಾಥ ಅನೇಕ ಜನ ಇದ್ದಾರೆ. ಒಬ್ಬರ ಹೆಸರು ಹೇಳಿದ್ರೆ ಒಬ್ಬರು ಭಾಳ ಜನರ ಒಂದು ಸಹಕಾರದಿಂದ ದತ್ತಾತ್ರೇಯ ದೇವಸ್ಥಾನವೂ ಚೆನ್ನಾಗಿದೆ, ಕ್ಷೇತ್ರನೂ ಬೆಳೀತಾ ಇದೆ ಮತ್ತು ಇಲ್ಲಿಯ ಬಂದವರಿಗೆ ದೇವರ ಆಶೀರ್ವಾದ ಒಳ್ಳೆಯದಾಗುತ್ತೆ ಅನ್ನೋ ಪ್ರತೀತಿನೂ ಇದೆ. ಅದು ನಂಬಿಕೆ ಮತ್ತು ಅವರ ಕಷ್ಟಕ್ಕೆ ನಿವಾರಣೆ ಆದಾಗ ಯಾವುದೇ ಆ ದೃಷ್ಟಿಯಲ್ಲಿ ಕ್ಷೇತ್ರ ಅಭಿವೃದ್ಧಿ ಇತ್ತೀಚಿನ ರಾಜಕೀಯ ಇದಕ್ಕೂ ಅದಕ್ಕೆ ಪ್ರಾಕ್ಟೀಸ್ ಮಾಡ್ತೀವಿ, ಬೇರೆ ಮಾಡ್ಕೋತೀವಿ ಸರ್. ಹೇಳ ಸರ್, ಇವತ್ತು ಇತ್ತೀಚೆಗೆ ರಾಜಕೀಯ ವಿದ್ಯಮಾನಗಳಲ್ಲಿ ಬದಲಾವಣೆಗಳು ಕಾಣ್ತಾ ಇದೆ ಕಾಂಗ್ರೆಸ್ ಸರ್ಕಾರದಲ್ಲಿ. ರಾಜಕೀಯದಲ್ಲಿ ಅಧಿಕಾರ ಬೇಕು ಅನ್ನೋವು ಎಲ್ಲರಿಗೂ ಒಬ್ಬ ಪಂಚಾಯತಿ ಮೆಂಬರಿಂದ ಹಿಡಿದು ಪ್ರಧಾನಿವರೆಗೂ ಅಧಿಕಾರ ಬೇಕು ಅಂದರೆ ಯಾರೂ ಸೋನಿಯಾ ಗಾಂಧಿ ಆಗೋಕ್ಕಾಗಲ್ಲ. ರಾಷ್ಟ್ರಾದ್ಯಂತ ಸೋನಿಯಾ ಗಾಂಧಿ ಬೆಂಬಲ ಕೊಟ್ಟು ಪ್ರಧಾನಿಯಾಗಿ ಅಂದರೂ ಕೂಡ ಬೇಡ ಬಂದವರು. ಆದರೆ ಪಂಚಾಯತಿ ಅಧ್ಯಕ್ಷ ಸ್ಥಾನ ಸಿಗಲಿಲ್ಲ ಅಂದರೆ ಮುಗಿಸ್ಕೊಳ್ಳುವಂಥ ಜನರು ಇದ್ದಾರೆ. ಇಂಥ ಸಂದರ್ಭದಲ್ಲಿ ರಾಜಕೀಯದ ಚಲನವಲನಗಳನ್ನು ನೋಡಿದಾಗ ಇಲ್ಲಿ ಮುಖ್ಯಮಂತ್ರಿಗಳು ಬೇಕು, ನನಗೆ ಬೇಕು, ನನಗೆ ಬೇಕು ಅನ್ನೋದು ನಡೀತಿಲ್ಲ. ಆದರೆ ಹೈಕಮಾಂಡ್ನವರ ತೀರ್ಮಾನ ಅಂತಿಮ ಇಬ್ಬರು ಒಪ್ಪಿದ್ದಾರೆ. ಇಬ್ಬರೂ ಕೂಡ ಬೆಳಗಿನ ಭಾರತ ಮೀಟಿಂಗ್ ಮಾಡಿ ಒಂದು ಸಂತೋಷದ ಸುದ್ದಿಯನ್ನು ಕೊಟ್ಟಿದ್ದಾರೆ. ರಾಜ್ಯ ಇಲ್ಲಿನ ಕೂಡ ಆ ವಿಷಯ ಬಿಟ್ಟು ಜನಪರ ಕಾರ್ಯದ ಬಗ್ಗೆ ಕಾಳಜಿ ವಹಿಸಲಿಕ್ಕೆ ಆಸಕ್ತಿ. ಗ್ಯಾರಂಟಿ ಖಾಸಗಿ ಈಗ ಮೀಡಿಯಾದವ್ರಿಗೆ ಏನು ಸಿಕ್ಕಿದ್ರು ಅದನ್ನು ವೈಭವೀಕರಿಸೋದು. ನಾನು ಕೂಡ ಭಾಳ ವರ್ಷಗಳಿಂದ ರಾಜಕೀಯದಲ್ಲಿದ್ದೇನೆ. ಮಾಧ್ಯಮದಲ್ಲಿ ಧರ್ಮ ಇರಬೇಕು. ಧರ್ಮ ಅಂದರೆ ರಾಜಕೀಯ ಇದರಲ್ಲಿ ಈ ಕ್ಷೇತ್ರದಲ್ಲಿ ನಿಜ ಸಂಗತಿಗಳನ್ನು ತಿಳಿಸಲು ಪ್ರಯತ್ನ ನಾನು ಕಾಮೆಂಟ್ ಮಾಡ್ತಿಲ್ಲ. ಇವತ್ತಿನ ದಿನಗಳಲ್ಲಿ ಮಾಧ್ಯಮ ಸೃಷ್ಟಿನೇ ಹೆಚ್ಚು ಪ್ರಸ್ತಾಪ ಆಗುವಂಥ ದಿನಗಳಾಗ್ತವೆ. ಒಂದು ಒಳ್ಳೆಯ ಸುದ್ದಿಗಿಂತ TRP ಜಾಸ್ತಿ ಆಗುತ್ತೆ ಅನ್ನಬೇಕು, ಅದನ್ನು ಮಾಡುವಂಥ ಕಾಲ ಬಂದಿದೆ. ಆದರೂ ನಡೀತಾ ಇದೆ. ಭಾಳ ದಿವಸ ನಡೆಯಲ್ಲ. ವಾಸ್ತವಾಂಶಕ್ಕೆ ಹತ್ತಿರವಾದ ಕೃಪೆ ಹೇಗೆ ಪಾತ್ರ ಆಗಬೇಕಾಗ್ತದೆ? ಭಗವಂತ ಪ್ರಾರ್ಥನಾ ಪೂಜೆ ಪುರಸ್ಕಾರಗಳಿಂದ ಆಗಲ್ಪಡ್ತದೆ. ಹಾಗಂತ ಮಂತ್ರ ಜಪ ಮಾಡಬೇಕಾಗ್ತದೆ. ಇದರಿಂದ ನಾನು ಎಲ್ಲರಿಗೂ ಈ ನಿಮ್ಮ ಮಾಧ್ಯಮದ ಮೂಲಕ ಏನು ಹೇಳ್ತೇನೆ ಅಂತಂದರೆ, ಪ್ರಾರ್ಥನೆಯನ್ನು ಮಾಡಿ. ದೇವಸ್ಥಾನಕ್ಕೆ ಯಾತ್ರಿಗಳ ಹೋಗಬೇಡಿ, ಭಕ್ತನಾಗಿ ಹೋಗಿ ಅರ್ಧ ಗಂಟೆ ಪ್ರಾರ್ಥನೆ ಮಾಡಿ. ಎಲ್ಲರ ನೋವನ್ನು ಕೇಳುವ ಏಕೈಕ ವ್ಯಕ್ತಿ ಅಂದರೆ ಭಗವಂತನೊಬ್ಬನೇ. ತನ್ನ ಸೇವಕನನ್ನು ನಾಯಕನಾಗಿ ಮಾಡಿಕೊಳ್ತಾನೆ ಭಗವಂತ. ಯಾರಾದರೂ ಮುಖೇಶ ಅಂಬಾನಿ ಏಷ್ಯಾಖಂಡಕ್ಕೆ ಶ್ರೀಮಂತ ತನ್ನ ಟಾಯ್ಲೆಟ್ ರೂಮ್ ತೊಳೆಯೋವನ್ನು ತಲೆ ಮೇಲೆ ಕುಡಿಸ್ಕೊಳ್ತಾರ? ಇಲ್ಲ. ಆದರೆ ಭಗವಂತ ಸುಧಾಮನನ್ನು ಪಾದಪೂಜೆ ಮಾಡಿ ಅವನನ್ನು ಪಾದಪೂಜೆ ತೀರ್ಥವನ್ನು ತಲೆಗೆ ಪ್ರೋಕ್ಷಣೆ ಮಾಡ್ಕೊಂಡ ಮಹಾನುಭಾವ. ಭಕ್ತಿ ಪಂಥಕ್ಕೆ ಆ ಮಟ್ಟದ ಒಂದು ಇದಿದೆ, ಆಕರ್ಷಣೆ ಇದೆ. ಆದರೆ ನಾವು ಭಕ್ತರಾಗೋದಿಲ್ಲ. ಬೇರೆ ವಿಚಾರಕ್ಕೆ ದುಡ್ಕೊಳ್ಕೊತೇವೆ, ಶರಣಾಗತಿ ಇಲ್ಲ. ಮತ್ತು ಭಗವಂತ ತಕ್ಷಣ ಪೂಜೆ ಮಾಡ್ತಿದ್ರೆ ಎಲ್ಲ ಕೊಡ್ತೇನೆ ಅಂತ ಹೇಳೋಕ್ಕಾಗಲ್ಲ. ಪೂಜೆ ಮಾಡಿದ ತಕ್ಷಣ ಪ್ರಾರ್ಥನೆ ಮಾಡ್ಕೋದು ಫಲ ಸ್ವಲ್ಪ ಸಮಯ ಬೇಕಾಗ್ತದೆ. ಆ ಫಲವನ್ನು ಕಾಯಬೇಕಾಗ್ತದೆ. ಮನುಷ್ಯರು ಕಾಯಕ್ಕೂ ರೆಡಿ ಇಲ್ಲ. ತನ್ನ ಜೀವನೋಪಾಯಕ್ಕೆ 24 ವರ್ಷ ಓದಿದ್ರು ಕೂಡ ಕೆಲಸ ಸಿಗಲೇದಂಥ ವ್ಯಕ್ತಿಗೆ 24 ವರ್ಷ ನಮೋ ನಾರಾಯಣ ಎಂದರೆ ಪ್ರತ್ಯಕ್ಷ ಆಗ್ತಾ ಇಲ್ಲ. ಅದರಿಂದ ವಿಶೇಷ ಕುತ್ಕೊಳ್ಬೇಕು ಅಂತಲ್ಲ, ಆದರೆ ಭಗವಂತನ ಪ್ರಾರ್ಥನೆಯೂ ಬೇಕು, ಜೊತೆಗೆ ಪ್ರಯತ್ನವೂ ಬೇಕು. ಎರಡಿದ್ದಾಗ ಮಾತ್ರ ಪ್ರಾರ್ಥನಾ ಮತ್ತು ಪ್ರಯತ್ನ ರಥದ 2 ಚಕ್ರ ಇದ್ದ ಹಾಗೆ. ಇದನ್ನು ಅರಿತುಕೊಳ್ಳದ ಮನುಷ್ಯರು ಬಹಳ ಕಷ್ಟ ಬಂದ ತಕ್ಷಣ ಈ ಫೇಸ್ಬುಕ್ಕಲ್ಲಿ ಬರುವಂತಹ ಜಾಹೀರಾತುಗಳನ್ನು ನೋಡಿ ಕರಂಗೋಲಿ ಮಾಲ ಇದನ್ನು ನೀವು ಯೋಚನೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಹಿಂದಿನ ಕಾಲದಲ್ಲಿ ಕರಂಗೋಲಿ ಮಾಲ ಇರಲಿಲ್ಲ. ಇದು ನಾನು ಮೆಸೇಜ್ ಕೊಡ್ತೇನೆ. ಆ್ಯಕ್ಚುಲಿ ಇದರಿಂದ ಪೂಜೆಗಳಿಂದ ಅಲ್ಲ. ರುದ್ರಾಕ್ಷಿ ಮಾಲೆ ಸರ್ವಶ್ರೇಷ್ಠ. ರುದ್ರಾಕ್ಷಿ ಸಕಾರಾತ್ಮಕ ಅಂಶವಿದೆ. ಪ್ರೇತ ಬಾಧೆ, ಭೂತ ಬಾಧೆ, ನಕಾರಾತ್ಮಕ ಅಂಶ, ಹೀಲಿಂಗ್ ಪವರ್ ಇದೆ ಒಂದು. ಮತ್ತು ಚರ್ಮ ಕಾಯಿಲೆಗಳು ಕೂಡ ಹೋಗ್ತದೆ. ಅಥವಾ ಕೆಲವೊಂದು ಪ್ರೇತ ಬಾಧೆ, ಭೂತ ಬಾಧೆಗಳು ಕೂಡ ರುದ್ರಾಕ್ಷಿಯಿಂದ ಹೋಗ್ತದೆ. ಆ ಕರಂಗೋಲಿ ಮಾಲೆಯಿಂದ ಏನೂ ಇಲ್ಲ. ಈ ಆಕರ್ಷಣೆಗಳಾಗ್ಬೋದು, ಆದರೆ ವಾಸ್ತವವಾಗಿ ಹಿಂದಿನವರೇ ಶ್ರೇಷ್ಠ, ಹಿಂದಿನವರೇ ಬುದ್ಧಿವಂತರಿದ್ದಾರೆ, ರುದ್ರಾಕ್ಷಿ ಮಾಡಿದ್ದಾರೆ.
ಅದು ಸರ್ವಶ್ರೇಷ್ಠವಾಗಿದೆ. ಒಂದು ನಿಮ್ಮ ಮಾಧ್ಯಮದ ಮೂಲಕ ನಾನು ಹೇಳೋ ವಿಚಾರ ಏನಂದರೆ, ನಮ್ಮಲ್ಲೇ ಎಲ್ಲ ಚೈತನ್ಯವನ್ನು ಭಗವಂತ ಕೊಟ್ಟಿದ್ದಾನೆ. ದುರ್ಬಲರಾಗಬೇಡಿ, ಹೇಡಿಗಳಾಗಬೇಡಿ, ಸಿಂಹಗಳಾಗಿ, ಯಶಸ್ಸುಗಳಾಗಿ ನಿಮ್ಮ ನೋವನ್ನು ಯಾರಿಗೂ ಕೂಡ ಶೇರ್ ಮಾಡಬೇಡಿ. ಭಗವಂತ ಶೇರ್ ಮಾಡಿ. ಯಾರೆದುರುಗಡೆ ಕಣ್ಣೀರು ಸುರಿಸಬೇಡಿ. ನೀವು ಯಾರೆದುರುಗಡೆ ಕಣ್ಣೀರು ಸುರಿಸಬೇಡಿ, ಭಗವಂತನ ಕಣ್ಣೀರು ಸುರಿಸಿ. ಅವನೇ ಭಕ್ತ ಬಸ್ಸಲ್ಲ, ಪರಂಧಾಮ, ಭಕ್ತಿಯ ಪರಾಪರಷ್ಟಿಗೆ ಭಗವಂತ ಎಲ್ಲ ಕಡೆ ಒಲದ್ದಾನೆ. ಅದರಿಂದ ವಿಶೇಷವಾಗಿ ಇಲ್ಲಿ ಭಗವಂತನಲ್ಲಿ ಯಾವ ಸ್ಥಾನಮಾನಗಳಿಲ್ಲ. ಯಾಕಂದ್ರೆ ಸುಪ್ರೀಂ ಮಾಸ್ಟರ್ ಅವನೇ, ಆಕ್ಸಿಜನ್ ಅವನೇ ನಮಗೆ ಡೊನೇಟ್ ಮಾಡಿದ್ದು. ಎಷ್ಟೋ ಜನ ನೋಡಿ, ಇದೊಂದು ದುರಂತ ವಿಚಾರ. ನಾನು ಈ ನಿಮ್ಮ ಮಾಧ್ಯಮ ಮೂಲಕ ಇನ್ನೊಂದು ಮಾತು ಹೇಳ್ತೇನೆ, ಯಾವುದೇ ಒಂದು ದೇವಸ್ಥಾನಕ್ಕೆ ನೀವೇನಾದರೂ ಕೊಡಬೇಕಾದ್ರೆ ನಿಮ್ಮ ಹೆಸರನ್ನ ಹಾಕಬೇಡಿ. ಇದೊಂದು ತೋರಿಕೆ, ದಯವಿಟ್ಟು ಹಂಗಾಗಬೇಡಿ. ದೇವರಿಗೆ ಕೊಡೋ ಅವಶ್ಯಕತೆ ಇಲ್ಲ, ಆಕ್ಸಿಜನ್ನೇ ಡೊನೇಟ್ ಮಾಡಿದ್ದಾನೆ. ಸ್ವಲ್ಪ 50,000 1 ಲಕ್ಷ ಕೊಡೋದು ಅವನ ಹೆಸರಾಗಿ ಕೇಳ್ತಾನೆ. ಫ್ಯಾನಲ್ಲಿ 4 ರೆಕ್ಕೆಲ್ಲಿ 4 ಹೆಸರು ಇರ್ತದೆ. ಅದು ಅಹಂಕಾರದ ಪ್ರತೀಕ. ಎಷ್ಟು ಜನ್ಮ ಬಂದಿದ್ದೇವೆ ನಾವು. ಈ ಜನ್ಮದ ಶರೀರ ಮೂಲಕ ಗುರುತಿಸಲಿಕ್ಕಾಗಲ್ಲ. ನಾವು ಆತ್ಮ, ಪರಮಾತ್ಮ ಜೊತೆ ಹೋಗಬೇಕಂದ್ರೆ ಮೋಕ್ಷ ಪದವೇ ಕಾರಣ. ತುಂಬ ಸಂತೋಷ ಆಯಿತು. ಇದು 3ನೇ ವರ್ಷ ನಾನು ಈ ಕಾರ್ಯಕ್ರಮ ಬರ್ತಿರೋದು. ತುಂಬ ವಿಶಿಷ್ಟವಾದ ಕ್ಷೇತ್ರ ಇದು. ಜ್ಯೋತಿಪಾಳ್ಯದ ದತ್ತ ಮಂದಿರ, ಶ್ರೀಧರ ಧ್ಯಾನ ಕೇಂದ್ರ. ಒಂದು ಕ್ಷೇತ್ರಕ್ಕೆ ಜನಗಳು ತಪ್ಪದೆ ಬರ್ತಿದ್ದಾರೆ ಅಂದರೆ ಅದು ಸುಮ್ಮನೆ ಬರೋದಿಲ್ಲ. ಒಂದಷ್ಟು ಒಳಿತನ್ನು ಕಂಡ್ರೆ ಮಾತ್ರ ಬರಲಿಕ್ಕೆ ಸಾಧ್ಯ. ಇಲ್ಲಿ ಯಾವುದೇ ಭೇದ ಭಾವ ಇಲ್ಲ, ಎಲ್ಲರೂ ಒಂದೇನು ಅಂತ ಭಾವನೆ ಇದೆ. ಈ ಕ್ಷೇತ್ರ ಭಾಳಷ್ಟು ಜನಕ್ಕೆ ಒಂದು ಒಳ್ಳೆಯದಾಗಿದೆ, ಅದಕ್ಕೋಸ್ಕರ ಬರ್ತಾ ಇದ್ದಾರೆ. ಮತ್ತು ಈ ಕ್ಷೇತ್ರ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ. ಬೆಳಗ್ಗೆ ಬಾಲಣ್ಣ ಹೇಳಿದ್ದಾರೆ ರಸ್ತೆ ಆಗುತ್ತೆ ಅಂತೆಲ್ಲ. ಈ ಕ್ಷೇತ್ರಕ್ಕೆ ಬಂದು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡಿಕೊಳ್ಳಿ. ವಿಶಿಷ್ಟವಾಗಿ ಗುರು ಚಂದ್ರಶೇಖರ ಗುರುಗಳು ದೇವರ ಉಪಾಸನೆ ಜೊತೆಗೆ ಸಾಮಾನ್ಯ ಜನರ ಮನಸ್ಸಿಗೆ ಧೈರ್ಯ ತುಂಬ ಮಾತಾಡ್ತಾರೆ. ಇದು ಭಾಳ ಮುಖ್ಯ. ದೇವಸ್ಥಾನದಲ್ಲಿ ಅರ್ಚಕರು ಆ ಬಂದ ಭಕ್ತರಿಗೆ ಅವ್ರ ಮನಸ್ಸಿಗೆ ಸಮಾಧಾನ ಅಷ್ಟು ಮಾತಾಡಿದ್ರೆ ಸಾಕು, ಜೀವನ ಅವ್ರು ಮಾಡ್ಕೋತಾರೆ. ಅದರ ಧೈರ್ಯ ತುಂಬ ಕೆಲಸ ಆಗ್ತಿದೆ. ಈ ಕ್ಷೇತ್ರ ವಿಶಿಷ್ಟವಾದ ಕ್ಷೇತ್ರ, ಭಕ್ತರೆಲ್ಲ ಬರಬೇಕು. ಇಲ್ಲಿ ತಾವು ಒಳ್ಳೆಯದಾಗ್ತದೆ ಅನ್ನುವಂಥ ನಂಬಿಕೆ. ಇತ್ತೀಚೆಗೆ ಸಂಸ್ಕಾರ, ಸಂಸ್ಕೃತಿ, ಆಚಾರ ವಿಚಾರ ಕಡಿಮೆ ಆಗ್ತಾ ಇದೆ. ಖಂಡಿತವಾಗಿ ಕೂಡ ಎಲ್ರಿಗೂ ಕೂಡ ಒಂದೇ ಅಂದ್ಕೊಂಡಿದ್ದಾರೆ, ಚೆನ್ನಾಗಿ ಅಂದ್ಕೊಂಡಿದ್ದಾರೆ. ಹಣ ಒಂದು ಸಂಪಾದನೆ ಮಾಡಿದ್ರೆ ಮಾತ್ರ ಸಂತೋಷವಾಗಿರ್ತೀವಿ ಅಂತ. ಸುಮ್ಮನೆ ಅವ್ರ ಎಡಬಲ ನೋಡಿಕೊಂಡ್ರು ಸಾಕು, ಅವ್ರ ಎಡಬಲ ಮನೆಗಳು ನೋಡಿದ್ರು ಸಾಕು. ಹಣ ಇರೋರೆಲ್ಲ ಚೆನ್ನಾಗಿಲ್ಲ, ನೆಮ್ಮದಿ ಇಲ್ಲ. ಅದಕ್ಕೆ ನೆಮ್ಮದಿಯ ತಾಣ ಯಾವುದು ಅಂದರೆ, ಇಲ್ಲ ಪುಸ್ತಕ ಓದಬೇಕು, ಜ್ಞಾನ ಸಂಪಾದನೆ ಮಾಡಬೇಕು, ಇಲ್ಲ ಮಂದಿರಕ್ಕೆ ಬರಬೇಕು, ಒಂದಷ್ಟು ಧ್ಯಾನ ಮಾಡಬೇಕು ಸರ್. ಇವತ್ತಿನ ಬದುಕು ಒತ್ತಡ. ನಾವು ಯಾವುದೇ ಆಸ್ಪತ್ರೆಗೆ ಹೋದರೂ ಡಾಕ್ಟ್ರ್ ಹೇಳ್ತಾರೆ ಟೆನ್ಷನ್ ಮಾಡ್ಕೋಬೇಡಿ ಅಂತ. ಟೆನ್ಷನ್ ಎಲ್ಲಿ ಕಡಿಮೆ ಆಗ್ತದೆ ಅಂದರೆ, ಒಂದು ಮಂದಿರ, ಒಂದು ಧ್ಯಾನ, ಒಂದು ಪುಸ್ತಕವನ್ನು ಓದೋದ್ರಿಂದ. ಈ ಮೊಬೈಲು ನಾವೆಷ್ಟು ನೋಡಿದರೂ ಅದು ನಮ್ಮ ಕಣ್ಣುಗಳಿಗೆ ಹಾನಿ ಮಾಡುತ್ತೆ ಮತ್ತು ಮೆದುಳನ್ನು ಸಂಕುಚಿತಗೊಳಿಸ್ತಾ ಇದೆ ಅದು ಮೊಬೈಲ್. ಆದರೆ ಪುಸ್ತಕ ಬೆಳೆಸುತ್ತೆ ನಮ್ಮನ್ನು. ಅದಕ್ಕೆ ಜ್ಞಾನವಂತರಾಗೋಣ, ಸಂಸ್ಕಾರವಂತರಾಗೋಣ, ಮತ್ತು ಮರುಕಳಿಸ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. नमस्ते अस्तु भगवन् विश्वेश्वराय नमः। देवाय त्र्यम्बकाय त्रिकाग्नि आदाय कालाग्नि रुद्राय नीलकण्ठाय मृत्युञ्जयाय सर्वेश्वराय सदाशिवाय शङ्कराय श्रीमन् महादेवाय नमः। जगद्धरं पाण्डुरङ्गं शूलहस्तं सुपानिधिं सर्वरोगहरं देवं दत्तात्रेयमहं भजे। ನಂಬಿಕೆ ನೋಡಿ. ಮೇಡಮ್ ಈ ಕಡೆ ನೋಡಿ, ಈ ಕಡೆ.